ಗಾಳಿ ಹೇಳ್ತಕ್ಕಂಥದ್ದು ಬೀಳಿಸ್ತಕ್ಕಂಥದ್ದು ಸಣ್ಣ ಪ್ರಮಾಣವಾಗಿ ಬೀಸಿದರೆ ಈ ಎಲೆಗಳು ಅಲಗಿದಾಗ ಗಾಳಿ ಬೀಸ್ತಾ ಇದೆ ಅಂತ ಹೇಳೋದಾಗಿ ನಾವು ತಿಳ್ಕೊಳ್ತೇವೆ ಅಥವಾ ವಿಚಾರವನ್ನು ತಗೊಳ್ತೇವೆ. ಅಥವಾ ಜೋರಾಗಿ ಬೀಸಿದಾಗ ನಮ್ಮ ದೇಹ ತಂಪನ್ನು ಕೊಟ್ಟಾಗ ಓ ಗಾಳಿ ಇದೆ ಅಂತ ಹೇಳೋದಾಗಿ ಭಾವಿಸ್ತೇವೆ. ಆದರೆ ಗಾಳಿ ಹೇಳ್ತಕ್ಕಂಥದ್ದು ಸದಾ ಕಾಲವೂ ಕೂಡ ಹಗಲು ರಾತ್ರಿ ಎನ್ನದೆ ಬೀಸ್ತಾನೆ ಇರ್ತದೆ. ಆ ಒಂದು ಗಾಳಿಯಿಂದಾಗಿ ನಾವು ಬದುಕನ್ನು ನಡೆಸ್ತಾ ಇರ್ತೇವೆ. ಅಂತಹ ಗಾಳಿಯ ವೇಗದಲ್ಲಿ ಮತ್ತು ಗಾಳಿಯ ರೀತಿಯಲ್ಲೇ ಕೆಲಸವನ್ನು ಮಾಡತಕ್ಕಂಥದ್ದು ಈ ಒಂದು ಚಿಕಿತ್ಸೆ. ಈ ಚಿಕಿತ್ಸೆಯಲ್ಲಿ ಕಡಿಮೆಯಾಗದ ರೋಗಗಳಿಲ್ಲ, ವಾಸಿಯಾಗದ ಸಮಸ್ಯೆಗಳಿಲ್ಲ. ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಜೊತೆಯಲ್ಲಿ ದೊಡ್ಡದಾದಂತಹ ಡಾಕ್ಟರ್ಗಳಾಗಿರ್ಬೋದು ಅಥವಾ ವಿಜ್ಞಾನಿಗಳಾಗಿರ್ಬೋದು, ಆನಂತರದಲ್ಲಿ ಸಿನಿಮಾ ನಟಿಯರಾಗಿರ್ಬೋದು ಹಾಗೂ ರಾಜಕೀಯ ಪುಢಾರಿಗಳಾಗಿರಬಹುದು, ಹೀಗೆ ಜನಸಾಮಾನ್ಯರಾಗಿರಬಹುದು, ತುಂಬ ಜನರು ಈ ಒಂದು ಚಿಕಿತ್ಸೆಗೆ ಸೋತು ಹೋಗಿರ್ತಾರೆ. ಜೊತೆಯಲ್ಲಿ ಅವರು ಅದರ ಸಪ್ರಯೋಜನ ಹೇಳ್ತಕ್ಕಂಥದ್ದನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ನಿಮ್ಮಲ್ಲಿಯೂ ಕೂಡ ಅಂತಹ ಸಮಸ್ಯೆಗಳಿದ್ದರೆ ತಕ್ಷಣ ಸಂಪರ್ಕವನ್ನು ಮಾಡಿ. ಯಾಕೆ ಅಂತ ಕೇಳಿದರೆ ಇಂತಹ ಒಂದು ಅದ್ಭುತವಾದಂತಹ ಚಿಕಿತ್ಸೆ ಯಾರು ನಂಬಲಿಕ್ಕೂ ಸಾಧ್ಯವಿಲ್ಲ. ಈ ಗಾಳಿ ಹೇಳ್ತಕ್ಕಂಥದ್ದು ಯಾವ ಒಂದು ರೀತಿಯಾದಂಥ ಉದಾಹರಣೆಯನ್ನು ಕೊಟ್ಟವೋ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು ಮಾಡಿದರೆ ಮಾತ್ರ ಅಥವಾ ಮಾಡಿಸಿಕೊಂಡವರಲ್ಲಿ ಮಾತ್ರ ಇದು ಪರಿಣಾಮವನ್ನು ಕಾಣಿಸ್ತಕ್ಕಂಥದ್ದು. ಅಲ್ಲದೇ ಇದ್ದರೆ ಕಣ್ಣಿಗೂ ಕಾಣಿಸುವುದಿಲ್ಲ, ಕೈಗೂ ಸಿಗದ ಈ ಒಂದು ರೀತಿಯಾದಂತಹ ಅದ್ಭುತವಾದಂತಹ ಚಿಕಿತ್ಸೆ ಎಂತೆಂಥ ದೊಡ್ಡ ಅಸಾಧ್ಯವಾದಂತಹ ರೋಗದಿಂದ ಮುಕ್ತರಾಗಿರ್ತಕ್ಕಂಥವರು ಇರ್ತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ, ಮುಂದೂ ಕೂಡ ಕಾಣಬಹುದು.